ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಉಪಯುಕ್ತ ಮಾಹಿತಿ ನಾನು ಹೇಳಕ್ ಹೋಗ್ತಾ ಇದ್ದೀನಿ. ಬನ್ನಿ ವಿಷಯಕ್ಕೆ ಬರೋಣ. ಗೃಹ ಜ್ಯೋತಿ ಪರಿಶೀಲನೆ ಅರ್ಜಿಯನ್ನು ರಾಜ್ಯ ಸರ್ಕಾರದವರು ಇನ್ನೊಂದ್ಸತಿ ನಿಮ್ಮ ಮನೆಯಲ್ಲಿರುವ ಕರೆಂಟ್ ಬಿಲ್ ನ ಮತ್ತೆ 200 ಯೂನಿಟ್ ನ ಫ್ರೀ ಕೊಡ್ತೀವಿ, ಇನ್ನೊಂದ್ಸತಿ ಅರ್ಜಿನ ಪರಿಶೀಲಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಆ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಸರ್? ನಮ್ಗೆ ಯಾವ್ದು ಅಪ್ಲಿಕೇಶನ್ ಗೊತ್ತಿಲ್ವಲ್ಲ ಅಂತವ್ರು ಏನ್ ಮಾಡ್ಬೇಕು ಗೊತ್ತಾ? ನಿಮ್ಮ ಮನೆಗೆ ರಾಜ್ಯ ಸರ್ಕಾರದವರು ಅಂದ್ರೆ ಸಮೀಕ್ಷೆದಾರರು ಅವ್ರು ಬಂದ್ಬಿಟ್ಟು ಈ ತರ ಫಾರ್ಮ್ ಕೊಡ್ತಾರೆ. ನಾನು ಫಾರ್ಮ್ ತೋರಿಸ್ತೇನೆ ನೋಡಿ. ಈ ತರ ಫಾರ್ಮ್ ಕೊಡ್ತಾರೆ ಸಮೀಕ್ಷೆದಾರರು. ನಿಮ್ ಮನೆಗೆ ಬಂದ್ಬಿಟ್ಟು, ಸರ್ ನಿಮಗೆ ಕರೆಂಟ್ ಫ್ರೀ ಇದೆಯಾ, 200 ಯೂನಿಟ್ ನೀವು ಬೆನಿಫಿಟ್ ತಗೊಂತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಂದ್ಬಿಟ್ಟು ಈ ಫಾರ್ಮ್ ನ ಕೊಟ್ಟೋಗ್ತಾರೆ. ಕೊಟ್ಟೋಗ್ಬಿಟ್ಟು ಅಲ್ಲೇ ಫಿಲ್ ಮಾಡಿ, ನಿಮಗೆ ಫಿಲ್ ಮಾಡಕ್ ಬರಲ್ಲ ಅಂದ್ರೆ ಅಲ್ಲೇ ಫಿಲ್ ಮಾಡಿ ಅಲ್ಲಿ ಕೊಟ್ಟಿರುವ ದಾಖಲೆಗಳನ್ನು ನೀವು ಸಬ್ಮಿಟ್ ಮಾಡ್ಬಿಟ್ರೆ ಅವಾಗ ನಿಮಗೆ 200 ಯೂನಿಟ್ ಫ್ರೀ ಆಗಿರುತ್ತೆ. ಸರ್ ನಾವು ಬೇರೆ ಕಡೆ ಇದೀವಿ ಸರ್, ನಾವು ಮನೆ ಕ್ಲೋಸ್ ಮಾಡಿ ಎಲ್ಲ ಊರಿಗೆ ಹೋಗ್ಬಿಟ್ಟಿದೆ ಸರ್, ಬಂದಿಲ್ಲ ಸರ್, ಅವಾಗ ನಾವೇನ್ ಮಾಡ್ಬೇಕು ಸರ್? ನಮ್ಮ ಮನೆ ಹತ್ರ ಬಂದಿಲ್ಲ, ಸಮೀಕ್ಷೆದಾರರು ಅಪ್ಲಿಕೇಶನ್ ಕೊಟ್ಟು ಬಂದಿಲ್ಲ ಅಂತವ್ರು ಏನ್ ಮಾಡ್ಬೇಕಂದ್ರೆ, ನೀವು ಬೆಸ್ಕಾಂ ಫಾರ್ ಎಕ್ಸಾಂಪಲ್ ಕಂಪ್ನಿ, ನಿಮ್ಮ ಸರಬರಾಜು ಕಂಪ್ನಿ ಇರುತ್ತಲ್ಲ, ನೀವೆಲ್ಲಿ ಬಿಲ್ ಕಟ್ಟಕ್ ಹೋಗ್ತಿರಲ್ಲ, ಈ ಫಾರ್ಮ್ ಅಲ್ಲಿ ಸಿಗುತ್ತೆ. ಈ ಫಾರ್ಮ್ ನ ತಗೊಂಡ್ಬಿಟ್ಟು ನೀವು ಫಿಲ್ ಮಾಡ್ಬೇಕು. ಏನೇನ್ ಸರ್ ನಮ್ಗೆ ಅಪ್ಲಿಕೇಶನ್ ಅಲ್ಲಿ ಸರ್ ಏನೇನ್ ಫಿಲ್ ಮಾಡ್ಬೇಕು ಸರ್, ನಂಗೆ ಗೊತ್ತಾಗಲ್ಲ ಸರ್, ನಾ ಏನ್ ಮಾಡ್ಲಿ ಸರ್ ಅಂತವ್ರಿಗೆ ಈಗ ನಾನು ಇದ್ರ ಬಗ್ಗೆ ಯಾವ ತರ ಫಿಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಡಿಟೇಲ್ ಆಗಿ 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಯಾವ್ದು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಪೂರ್ತಿ ವಿಡಿಯೋ ನೋಡಿ. ಬನ್ನಿ ಇವಾಗ ಯಾವ ತರ ಅಪ್ಲಿಕೇಶನ್ ಫಿಲ್ ಮಾಡೋದು ನಾನು 2 ನಿಮಿಷದಲ್ಲಿ ಬನ್ನಿ. ಆ ಅಪ್ಲಿಕೇಶನ್ ಯಾವ ತರ ನಾವು ಫಿಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ 2 ನಿಮಿಷದಲ್ಲಿ ಡಿಟೇಲ್ ಆಗಿ ಹೇಳ್ಬಿಡ್ತೀನಿ. ಫಸ್ಟ್ ನಿಮ್ದು ಒಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋನ ಇಲ್ಲಿ ಅಂಟಿಸ್ಬೇಕು. ಆಮೇಲೆ ವಿದ್ಯುತ್ ಸರಬರಾಜು ಕಂಪನಿಯ ಹೆಸರು, ಅಂದ್ರೆ ನಿಮ್ಮ ಕಂಪನಿಯ ನೀವು ಬಿಲ್ ಕಟ್ಕೊಳ್ತಿರೋಲ್ಲ ಆ ಕಂಪನಿಯ ಹೆಸರು ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಲ್ಲಿ ಇರೋರು ಬೆಸ್ಕಾಂ ಅಂತ ಇರುತ್ತೆ, ಅದನ್ನ ನೀವು ಫಿಲ್ ಮಾಡ್ಬೇಕು. ಇಲ್ಲಿ ಕಂಪನಿ ಹೆಸರು ಹಾಕ್ಬೇಕು, ನಿಮ್ ಬಿಲ್ ಹೆಸರು ಮೇಲೆ ಇರುತ್ತೆ ಯಾವ್ದು ಇರುತ್ತೆ ಅಂತ. ಆಮೇಲೆ ವಿದ್ಯುತ್ ಬಿಲ್ ನ ಖಾತೆಯ ಸಂಖ್ಯೆ, ನೀವೇನೋ ಕರೆಂಟ್ ಬಿಲ್ ಕಟ್ತಿರಲ್ಲ ಅಲ್ಲಿ ಖಾತೆಯ ಸಂಖ್ಯೆ ಕೊಟ್ಟಿರ್ತಾರೆ, ಅದನ್ನ ಇಲ್ಲಿ ಫಿಲ್ ಮಾಡಬೇಕು. 3ನೇದು ಫಲಾನುಭವಿ ಆಧಾರ್ ಸಂಖ್ಯೆ, ನೋಡಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆನ ಇಲ್ಲಿ ಫಿಲ್ ಮಾಡಬೇಕು. ಅದು ಆಯ್ತಾ. 4ನೇದು ಆಧಾರ್ ಕಾರ್ಡ್ ನಲ್ಲಿ ಇರುವ ಫಲಾನುಭವಿ ಹೆಸರು, ಆಧಾರ್ ಕಾರ್ಡ್ ಇರುವ ನಿಮ್ಮ ಹೆಸರನ್ನು ಇಲ್ಲಿ ಫಿಲ್ ಮಾಡಬೇಕು. ಅದೇ ತರಹ ಇನ್ನೊಂದು 5ನೇದು ಗೃಹ ಜ್ಯೋತಿ ಯೋಜನೆಯ ನೋಂದಾಯಿಸಿದ ಫಲಾನುಭವಿ ಮೊಬೈಲ್ ಸಂಖ್ಯೆ, ಅಂದ್ರೆ ನೀವು ಮುಂಚೆ ಗೃಹ ಜ್ಯೋತಿ ನೀವೇನು ರಿಜಿಸ್ಟರ್ ಮಾಡ್ಕೊಂಡಿದ್ರಲ್ಲ ಆ ಮೊಬೈಲ್ ನಂಬರ್ ಸಂಖ್ಯೆನ ಇಲ್ಲಿ ಹಾಕ್ಬೇಕು. ಯಾಕಂದ್ರೆ ಈ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ನಿಮ್ದ ವೆರಿಫಿಕೇಶನ್ ಆಗಿದೆಯೋ ಇಲ್ವೋ, ಮತ್ತೆ ಅದು ಸಕ್ಸಸ್ಫುಲ್ ಆಗಿದೆಯೋ ಇಲ್ಲ, ರಿಜೆಕ್ಟ್ ಆಗಿದೆಯೋ ಅಂತ ಹೆಂಗ್ ಗೊತ್ತಾಗತ್ತೆ? ನಿಮ್ಗೆ ಮೆಸೇಜ್ ಬಂದ್ರೆ ತಾನೇ ಗೊತ್ತಾಗೋದು. ಸೊ ಅದಕ್ಕೆ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಹಾಕಲೇಬೇಕು. 6ನೇದು ಬನ್ನಿ ನೋಡೋಣ. 6ನೇದು ಫಲಾನುಭವಿ ಮಾಲೀಕನೇ ಅಥವಾ ಬಾಡಿಗೆದಾರರೇ, ಸರಿಯಾದ ಟಿಕ್ ಮಾಡಿ. ನೋಡಿ 2 ಬಾಕ್ಸ್ ಕೊಟ್ಟಿರ್ತಾರೆ, ಟಿಕ್ ಮಾಡಬೇಕು. ನೀವು ಮಾಲೀಕರಂದ್ರೆ ಟಿಕ್ ಮಾಡಿ, ಇಲ್ಲ ಅಂದ್ರೆ ಬಾಡಿಗೆದಾರ. ಆಲ್ಮೋಸ್ಟ್ ನೀವು ಬೆಂಗಳೂರಲ್ಲಿ ಇದ್ದವರು ಬಾಡಿಗೆದಾರರು ಅಂದ್ರೆ ಬಾಡಿಗೆದಾರ ಅಂದ್ರೆ ಕ್ಲಿಕ್ ಮಾಡಿ, ಇಲ್ಲ ನಿಮ್ ಸ್ವಂತ ಮನೆ ಇದ್ರೆ ಸ್ವಂತ ಮನೆ ಅಂತಾನೆ ಮಾಲೀಕನಾಗಿ ಅಂತಾನೆ ಟಿಕ್ ಮಾಡಿ. 7ನೇದು ಫಲಾನುಭವಿ ಪಂಡಿತರ ಚೀಟಿ ಹೊಂದಿರುವ ಬಗ್ಗೆ ಮಾಹಿತಿ ಸರಿಯಾದ ಟಿಕ್ ಕೊಡಿ. ನೋಡಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ, ನೀವು APL BPL ಕಾರ್ಡ್ ಇದ್ರೆ ಅದನ್ನ ಸರಿಯಾದ ಟಿಕ್ ಮಾಡಬೇಕು. ಇಲ್ಲಾಂದ್ರೆ ಯಾವ್ದು ಇಲ್ಲ ಅಂದ್ರೆ 3ನೇ ಟಿಕ್ ಮಾಡಿ. ಇಲ್ಲಪ್ಪ ನಮ್ದು ಯಾವ್ದು ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ನೀವು 3ನೇ ಮಾಡ್ಬಿಡಿ. ನೆಕ್ಸ್ಟ್ 8ನೇದು ಫಲಾನುಭವಿ ಕರ್ನಾಟಕ ರಾಜ್ಯದ ನೋಂದಾಯಿತ ಮತದಾರರೇ, ಸರಿಯಾದ ಟಿಕ್ ಮಾಡಿ. ನೋಡಿ ಎಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಕರ್ನಾಟಕದಲ್ಲಿದ್ದು ನಿಮ್ದೇ ಆದ ವೋಟರ್ ಐಡಿ ಏನಾದ್ರು ಇದ್ರೆ ಅದನ್ನ ನೀವು ಎಸ್ ಅಂತ ಕೊಡ್ಬೇಕು. ಆ ವೋಟರ್ ಐಡಿ ನಂಬರ್ EPIS ನಂಬರ್ ಅಂತ ಇರುತ್ತೆ, ಇಲ್ಲಿ ನೀವು ಫಿಲ್ ಮಾಡ್ಬೇಕು ಕಂಪಲ್ಸರಿ. ಇಲ್ಲಿ ಫಿಲ್ ಮಾಡ್ಬೇಕು ಕಂಪಲ್ಸರಿ, ಆಯ್ತಾ? ಆಮೇಲೆ ಫಲಾನುಭವಿ ವರ್ಗ, ಆಮೇಲೆ ಫಲಾನುಭವಿ ವರ್ಗ ಅಂದ್ರೆ ನೀವು OBC ನ, ST ನ, SC ನ ಅಥವಾ ಅಲ್ಪಸಂಖ್ಯಾತನ ಅಂತ ಹೇಳ್ಬಿಟ್ಟು ಈ ಬಾಕ್ಸ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಟಿಕ್ ಮಾಡ್ಬೇಕು. ಆಮೇಲೆ 10ನೇದು ಬರ್ರಿ,
ಫಲಾನುಭವಿ ಆದಾಯ ತೆರಿಗೆ ಪಾವತಿದಾರರೇ ಸರಿಯಾದ ಟಿಕ್ ಮಾಡಿ. ನೀವು ಇನ್ಕಮ್ ಟ್ಯಾಕ್ಸ್ ಏನಾದ್ರು ಆಧಾರ್ ಕಾರ್ಡ್ ಪಾವತಿದಾರರು ಇದ್ದರೆ ಆದಾಯ ತೆರಿಗೆ ಪಾವತಿದಾರರೇ ಹೌದು ಅಂತಾನೆ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಇಲ್ಲ ಅಂತಾನೆ ಟಿಕ್ ಮಾಡಿ. ಸಪೋಸ್ ನೀವೇನಾದ್ರೂ ತೆರಿಗೆದಾರರು ಹೌದು ನಾವು ಇದು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ನೀವು ಇಲ್ಲಿ ಪಾನ್ ಕಾರ್ಡ್ ನ ಅಪ್ಲೈ ಮಾಡಬೇಕು. ಲಾಸ್ಟ್ ನೇದು ಮತ್ತೆ ಕೊನೆಯದು ಆಯ್ತಾ. ಕೊನೆಯದು ಫಲಾನುಭವಿ ವೃತ್ತಿ ಸರಿಯಾದ ಟಿಕ್ ಮಾಡಿ. ನೋಡಿ, ನೀವು ಯಾವ ತರದ ನೀವು ವೃತ್ತಿಯಲ್ಲಿ ಕೆಲಸ ಮಾಡ್ತೀರಾ, ಮನೆಯಲ್ಲಿ ಇರ್ತೀರಾ, ಇಲ್ಲ IT ಕೆಲಸ ಮಾಡ್ತೀರಾ, ಇಲ್ಲ ಸರ್ಕಾರಿ ನೌಕರಿ ಇದ್ದಾರಾ, ಸ್ವಯಂ ಉದ್ಯೋಗ ಇದೆಯಾ, ಬೀದಿ ವ್ಯಾಪಾರ ಇದ್ದಾರಲ್ಲ, ಇಲ್ಲ ಚಾಲಕರನ, ಇಲ್ಲ ರೈತರ ಅಥವಾ ಡೆಲಿವರಿ ಏಜೆಂಟಾ, ಇಲ್ಲ ಪೌರ ಕಾರ್ಮಿಕರ ಅಥವಾ ಇಲ್ಲಿ ಅಂತ ಇಲ್ಲ, ಕಂಪಲ್ಸರಿ ಇದನ್ನ ಇಲ್ಲಿ ಟಿಕ್ ಮಾಡ್ಬಿಟ್ಟು ಫಿಲ್ ಮಾಡ್ಬೇಕು. ಆಮೇಲೆ ಇಲ್ಲಿ ಸಮೀಕ್ಷೆದಾರರ ಸಹಿ, ಅಂದ್ರೆ ಅವ್ರು ನೀವು ಫಿಲ್ ಮಾಡ್ತಾರಲ್ಲ ಅವ್ರ ಸಹಿ ಇರುತ್ತೆ. ಯಾಕಂದ್ರೆ ಅವ್ರು ನಿಮ್ ಮನೆಗೆ ಬಂದಾಗ ನೀವು ಇರ್ಲಿಲ್ವಲ್ಲ, ಅವಾಗ ಇಲ್ಲಿ ಅವ್ರ ಸಿಗ್ನೇಚರ್ ಇರುತ್ತೆ. ನೀವು ಹೋಗಿ ನಿಮ್ಮ ಅಲ್ಲಿ ಸರಬರಾಜು ಕಂಪನಿ ಅವರ ಸಿಗ್ನೇಚರ್ ಮಾಡ್ಕೊಂಡ್ರೆ ನಿಮ್ದು ಫಲಾನುಭವಿ ಸಹಿ, ನಿಮ್ಮ ಹೆಸರು ಕಂಪಲ್ಸರಿ ಸಿಗ್ನೇಚರ್ ಮಾಡ್ಬಿಟ್ಟು ಆಮೇಲೆ ಇಲ್ಲಿ ಇನ್ನೊಂದ್ಸತಿ ಕರೆಕ್ಟ್ ಆಗಿ ಈ ಅಪ್ಲಿಕೇಶನ್ ಫಿಲ್ ಆದ್ಮೇಲೆ ಒಂದು ಆಧಾರ್ ಕಾರ್ಡ್ ಮತ್ತೆ ನಿಮ್ದು ಪಾನ್ ಕಾರ್ಡ್, ಹಳೆ ಬಿಲ್, ನೀವು ಕರೆಂಟ್ ಬಿಲ್ ಕಟ್ಟಿರ್ತೀರಲ್ಲ ಹಳೆ ಬಿಲ್ಲು, ಆ ಬಿಲ್ ಅಟ್ಯಾಚ್ ಮಾಡಿ ಕೊಟ್ಬಿಟ್ರೆ ಅವಾಗ ನಿಮ್ಗೆ 200 ಯೂನಿಟ್ ಫ್ರೀ ಆಗಿ ಬೆನಿಫಿಟ್ ನೀವು ಪಡ್ಕೋಬಹುದು. ಸರ್ ನಾವು ಬಿಲ್ ನ ಮರ್ತೋಗ್ಬಿಟ್ಟಿದ್ವಿ ಅಂತ ಹೇಳಿದ್ರೆ ಅಲ್ಲಿ ನೀವು ಮೊಬೈಲ್ ನಂಬರ್ ಕೊಡಿ, ಅವರೇ ಹಳೆ ಬಿಲ್ ಅಲ್ಲಿ ತೆಗೆದು ಕೊಟ್ಬಿಟ್ಟು ಇಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಬಿಟ್ಟು ನೀವು ಸೈನ್ ಮಾಡ್ಬಿಟ್ಟು ಕೊಟ್ಬಿಟ್ರೆ ನಿಮ್ 200 ಯೂನಿಟ್ ಫ್ರೀ ನ ನೀವು ಬೆನಿಫಿಟ್ ನ ತಗೋಬಹುದು. ಇಷ್ಟೇ ಫ್ರೆಂಡ್ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇದೇ ತರದ ಒಳ್ಳೆ ಅಪ್ಡೇಟ್ ನ ಕೊಡ್ತಾ ಬರ್ತಿದ್ದೀನಿ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.